ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ನೋಡೋಣ. ಇವಾಗ ನಾನು ಒಂದು ಸಿಂಪಲ್ ಆಗಿರೋಂಥ ಡಿಸೈನ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕ್ತಾಯಿಲ್ಲ, ಎಲ್ಲರೂ ಇಷ್ಟಪಡಲ್ಲ ಹಾಗಾಗಿ. ಆದರೆ ಈ ಡಿಸೈನ್ ಸಿಂಪಲ್ಲಾಗಿ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನಾನು ಮೊದಲಿಗೆ ಇಲ್ಲಿ ಜರಿ ಥ್ರೆಡ್ಡಲ್ಲಿ, ಸಿಲ್ವರ್ ಕಲರ್ ಜರಿ ಥ್ರೆಡ್ಡಲ್ಲಿ ಒಂದು ಸಣ್ಣ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಈ ದಾರನ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಥಿಕ್ನೆಸ್ಸಾಗಿ ಕಾಣಲಿ ಅಂತ. ಈ ದಾರನ ಹಾಕಿ ಸ್ಟಿಚ್ ಮಾಡಿ ಆಮೇಲೆ ಅದ್ರ ಮೇಲೆ ಸಿಲ್ಕ್ ಥ್ರೆಡನ್ನು ಹಾಕಿ ದಪ್ಪಗೆ ಕಾಣೋ ಹಾಗೆ ಥಿಕ್ನೆಸ್ಸಾಗಿ ಒಂದು ಸ್ಟಿಚ್ಚನ್ನ ಹಾಕಿದ್ದೀನಿ. ಹಾಗೆ ಹೊಸದಾಗಿ ಇವಾಗ ತಾನೇ ಎಂಬ್ರಾಯ್ಡ್ರಿ ಕಲಿತಾ ಇರೋರು ಈ ರೀತಿ ಡಿಸೈನ್ನ ಟ್ರೈ ಮಾಡಿ, ಯಾಕೆಂದರೆ ಈ ಡಿಸೈನು ಈಸಿಯಾಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಚೆನ್ನಾಗೂ ಕೂಡ ಕಾಣಿಸುತ್ತೆ. ನಾನು ಇವಾಗ 3ನೇ ಬ್ಲೌಸ್ ಇದೇ ರೀತಿ ಡಿಸೈನ್ನ ಮಾಡ್ತಾಯಿರೋದು. ನನ್ನ ಬ್ಲೌಸು ಕೂಡ ಈ ರೀತಿ ಡಿಸೈನ್ ಮಾಡ್ಕೋಬೇಕು ಅಂತ ಇದ್ದೀನಿ, ಆದರೆ ಟೈಮ್ ಸಿಗಲ್ಲ. ಎಲ್ಲ ಬೇರೆಯವ್ರ ಬಟ್ಟೆ ಎಷ್ಟೇ ಕಷ್ಟ ಆದರೂ ಬಿಡಲ್ಲ, ಆದರೆ ನಮ್ಮ ಬಟ್ಟೆಗಳು ಅಂದರೆ ಇವತ್ತಾಗಲ್ಲ, ಇನ್ನೊಂದು ದಿನ ಮಾಡ್ಕೊಳ್ಳೋಣ ಹಾಗೆ ಹೀಗೆ ಅಂದ್ಕೊಂಡು ಯಾವಾಗಲೂ ಅರ್ಜೆಂಟಲ್ಲಿ ರೆಡಿ ಮಾಡ್ಕೊಂಡು ಹಾಕ್ಕೊಳ್ಳೋದಾಗ್ಬಿಡುತ್ತೆ. ಆ ರೀತಿ ಸ್ಟಿಚ್ ಮೇಲೆ ನಾನು ಈ ಸೀರೆ ಯೆಲ್ಲೋ ಕಲರಲ್ಲಿದೆ, ಯೆಲ್ಲೋ ಕಲರಲ್ಲಿರೋದ್ರಿಂದ ನಾನು ಒಂದೊಂದು ಇಂಚಿನಷ್ಟು ಯೆಲ್ಲೋ ಕಲರಲ್ಲಿ ಅದೇ ಥರ ಸ್ಟಿಚ್ನ ಹಾಕ್ಕೊಂಡು ಆಮೇಲೆ ಚಿಕ್ಕ ಚಿಕ್ಕದಾಗಿ ಫ್ಲವರ್ನ ಹಾಕ್ತಾಯಿದ್ದೀನಿ. ತುಂಬ ಬೇಗನೂ ಆಗುತ್ತೆ ಈ ಡಿಸೈನು. ಮತ್ತು ಇನ್ನೊಂದು ವಿಷಯ ಏನಂದರೆ, ಯಾರಿಗಾದರೂ ಮಿಷಿನ್ ಪ್ರಾಬ್ಲಮ್ ಬಗ್ಗೆ ಏನಾದರೂ ಕೇಳಬೇಕು ಅಂದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ. ನಾನು ಹೇಗೆಲ್ಲ ಸೆಟ್ ಮಾಡಿಕೊಂಡೆ ಅಂತ. ನನಗೆ 6 ತಿಂಗಳು ಗುಳಾಡಿಸಿದೆ ಈ ಮಿಷನ್ನು. ನನಗೆ ಈ ಮಿಷಿನ್ ರಿಪೇರಿ ಮಾಡೋರು ಕೂಡ ಸರಿಯಾಗಿ ಸಿಗಲಿಲ್ಲ. ಮಿಷಿನ್ ತಗೊಳ್ಳೋದೊಂದು ಕಡೆ, ರಿಪೇರಿ ಒಂದು ಕಡೆ ಅಂದರೆ ತುಂಬ ಕಷ್ಟ ಆಗಿಬಿಡತ್ತೆ. ಕಲ್ತ್ಕೊಂಡು ಡಿಸೈನ್ ಮಾಡೋರಿಗೆ ಹೆಂಗೋ ನಂಗೆ ಗೊತ್ತಿಲ್ಲ, ಆದರೆ ನಾನು ಎಲ್ಲೂ ಕೂಡ ಕಲಿಯೋಕ್ಕೆ ಹೋಗಲಿಲ್ಲಲ್ಲ, ಕಲಿತಿಲ್ಲ. ಆಗ ಕಲಿಯೋಕ್ಕೆ ಹೋದರೆ ಎಲ್ಲರೂ ಮಿಷನ್ ಬಗ್ಗೆ ಹೇಳ್ಕೊಡ್ತಾರೆ ಅನಿಸುತ್ತೆ. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಆದರೆ ನಾವು ಎಲ್ಲೂ ಕೂಡ ಕಲಿಯೋಕ್ಕೆ ಹೋಗಲ್ಲ. ಕಲಿಯೋಕ್ಕೆ ಹೋಗೋಣ ಅಂದರೆ ಇಲ್ಲಿ ಹತ್ತಿರದಲ್ಲಿ ಯಾರೂ ಕಲಿಸ್ಕೊಡೋರು ಕೂಡ ಇರಲಿಲ್ಲ ನಮಗೆ. ಹಾಗಾಗಿ ನಾನೇ ಹೇಗೋ ಕಲಿತ್ಕೊಂಡೆ. ₹1 ಖರ್ಚು ಮಾಡದೆ ಕೂಡ ಕಲ್ತ್ಕೊಂಡಿದ್ದೇನೋ ಖುಷಿ ಇದೆ. ಆದರೆ ಮಿಷನ್ ಥ್ರೆಡ್ ಕಟ್ಟಾಗೋ ಪ್ರಾಬ್ಲಮ್ಮು, ಟೈಮಿಂಗ್ಸು ಬರೀ ಮಿಸ್ಟೇಕ್ ಆಗ್ತಾನೇ ಇತ್ತು. ಹಾಗೂ ಹೀಗೂ ನಾನು ಒಂದು 6 ತಿಂಗಳುಗಟ್ಟಲೆ ಒಂದು ಸ್ವಲ್ಪ ಹೊತ್ತು ಮಿಷನ್ ಮೇಲೆ ಕೂರೋದು ಬಿಡೋದು ಹೀಗೆ ಮಾಡ್ತಿದ್ದೆ. ಒಂದು ಡಿಸೈನ್ ಮಾಡೋಣ ಅಂತ ಹೋದರೆ ಬರೀ ಥ್ರೆಡ್ ಕಟ್ಟಾಗೋದು ಇದೇ ಪ್ರಾಬ್ಲಮ್ ಆಗಿ ತುಂಬ ಬೇಜಾರಾಗಿ ಒಂದಷ್ಟು ದಿನ ಅಂತೂ ಈಗ ನಾರ್ಮಲ್ ಬ್ಲೌಸು ಹೊಲಿಯೋದ್ರ ಕಡೆ ಗಮನ ಕೊಡ್ತಾಯಿದ್ದೆ. ಇದರಲ್ಲಿ ಡಿಸೈನ್ ಹಾಕೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಹಾಗೂ ಹೀಗೂ ಹೆಂಗೋ ಮಾಡಿ ರಿಪೇರಿ ಮಾಡಿಸ್ಕೊಬರೋಕ್ಕಂತ ಹೋದರೆ ಅಲ್ಲಿ ರಿಪೇರಿ ಮಾಡಿಕೊಡೋರು ಕೂಡ ಅಷ್ಟೊಂದು ಸರಿಯಾಗಿ ನನಗೆ ಮಿಷಿನ್ ರೆಡಿ ಮಾಡಿಕೊಡ್ಲಿಲ್ಲ. ಅಂತೂ ಇಂತೂ ಹೇಗೋ ನಾನೇ ಮಿಷಿನ್ ರೆಡಿ ಮಾಡಿಕೊಂಡೆ. ನಾನು ಹೇಗೆಲ್ಲ ಸೆಟ್ ಮಾಡಿಕೊಂಡೆ, ಸೆಟಲ್ ಟೈಮಿಂಗ್ಸು ಹೇಗೆ ರೆಡಿ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಪ್ರಾಬ್ಲಮ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.